ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಗ್ರಾಮದ ಮಹೇಶ್ವರಮ್ಮ ದೇವಾಲಯದ ಆವರಣದಲ್ಲಿ ತಾಲೂಕು ಪಂಚಾಯಿತಿಯಿಂದ ಆಯೋಜಿಸಿದ್ದ ಈ ಸ್ವತ್ತು ವಿತರಣೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಹಳ್ಳಿಗಳಿಗೆ ಭೇಟಿ ನೀಡಿದರೆ ಸ್ವಚ್ಛತೆ, ಚರಂಡಿಯಂತಹ ಸಣ್ಣ ಪುಟ್ಟ ಕೆಲಸಗಳ ಬಗ್ಗೆ ಜನರು ದೂರು ಹೇಳುತ್ತಾರೆ. ಆದರೆ ಸಣ್ಣ ಪುಟ್ಟ ಕೆಲಸಗಳನ್ನು ಪಿಡಿಒಗಳು ಮಾಡಿಸುತ್ತಿಲ್ಲ. ಈ ಸ್ವತ್ತು ವಿತರಣೆಗೆ ನೆಪ ಹೇಳುತ್ತಾರೆ. ಯಾವುದೇ ಕೆಲಸಕ್ಕೆ ಹೋದರೂ ಪದೇ ಪದೇ ರೈತರು ಹಾಗೂ ಜನರನ್ನು ಅಲೆದಾಡಿಸುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಮಗೂ ತಾಳ್ಮೆ ಇರುತ್ತದೆ, ಅಧಿಕಾರಿಗಳನ್ನು ಚೆನ್ನಾಗಿ ನಡೆಸಿಕೊಳ್ಳಬೇಕು ಎಂಬ ಭಾವನೆ ಇರುತ್ತದೆ. ಇನ್ನು ಮುಂದೆ ಈ ರೀತಿ ಆಗಬಾರದು. ಪಿಡಿಒಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವುದು ತಾಲೂಕು ಪಂಚಾಯಿತಿ ಇಒ ಜವಾಬ್ದಾರಿ. ಪಿಡಿಒ ಸಭೆ ಕರೆದು ಚರ್ಚಿಸಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚರಂಡಿ ಹಾಗೂ ಸ್ವಚ್ಛತೆ ಕೆಲಸಗಳನ್ನು ಮಾಡಿಸಬೇಕು. ನಿಮ್ಮಿಂದ ಆಗದ ಕೆಲಸಗಳನ್ನು ನನ್ನ ಗಮನಕ್ಕೆ ತನ್ನಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಹಕ್ಕುಪತ್ರ ಪ್ರಕಾರ ಕೊಡ್ಲಿ ಅಂತ, ಆದ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಅದು ಹಕ್ಕುಪತ್ರ ಕೊಟ್ರೆ ಅದನ್ನ ಪರಿಹರಿಸ ಆಗದಂತ ಸಮಸ್ಯೆ ಇದೆಯಲ್ಲ, ಇಒ ಲೆವೆಲ್ ನಲ್ಲೇ ಪರಿಹರಿಸ್ಕೊಂಡು ಕೊಡಬಹುದು. ಅದನ್ನ ನೀವು ನಿಮ್ಗೆ ಹೇಳೋದು ಇಷ್ಟೇನೆ, ನಿಮ್ ತಲೆ ಏನು ಹೋಗೋದಿಲ್ಲ. ಬಡವರಿಗೆ ಹಕ್ಕುಪತ್ರದ ಇರೋ ಕೊಟ್ಬಿಟ್ರೆ ಏನು ಮಾಡಲ್ಲ. ಏನಾರ ಮತ್ತೆ ದುಡ್ಡು ಹೊಡಿಯುವಂತ ಕಾರ್ಯಕ್ರಮ ಅಲ್ಲ, ಅಥವಾ ಗೌರ್ಮೆಂಟ್ ಖಜಾನೆ ಕೈ ಹಾಕಿದ್ರೆ ಎಷ್ಟೋ ಜನ ಎಲ್ಲ ಆರಾಮಾಗಿ ಅವ್ರಿ. ಬಡವ್ರಿಗೆ ಒಂದು ಈ ಸ್ವತ್ತು ಕೊಟ್ಕೊಂಡ್ಬಿಟ್ಟು ಇದಿರೋದ್ರ ಹಕ್ಕುಪತ್ರ ಈ ಸ್ವತ್ತು ಕೊಟ್ಬಿಟ್ರೆ ಯಾರು ತಲೆ ತೆಗಿಯಲ್ಲ. ದಯಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಕಾರ್ಯಕ್ರಮನ ಆದ್ಯತೆ ಮೇರೆಗೆ ಇಡೀ ತಾಲೂಕಿನಾದ್ಯಂತ ಹೋಗಿ ತೊಂಡೆಬಾವಿ ಹೋಗ್ಲಿ ಅಷ್ಟೇ ಅಲ್ಲ, ಇಡೀ ತಾಲೂಕಿನಾದ್ಯಂತ ಹಕ್ಕುಪತ್ರ ಯಾರಿಗೈತೆ ಅವ್ರಿಗೆ ನೀವು ಈ ಸ್ವತ್ತು ಕೊಡುವಂತದನ್ನ ಪ್ರಥಮ ಆದ್ಯತೆಯಿಂದ ಮಾಡ್ಬೇಕು. ನಾನು ಬಹಳಷ್ಟು ಜನ ಹೇಳಿದ್ದೀನಿ, ನಿಮ್ಗೆ ಏನಾದ್ರು ತಹಸೀಲ್ದಾರ್ ಇರ್ಬೋದು, ನಿಮ್ಗೆ ಇರ್ಬೋದು, ನಮಗೂ ಒಂದು ಸ್ವಲ್ಪ ತಾಳ್ಮೆ ಇರ್ತದೆ. ಶಾಸಕರಾದ ನಾವು ಎಲ್ಲ ಅಧಿಕಾರಿಗಳನ್ನ ಚೆನ್ನಾಗಿ ನಡೆಸ್ಕೋಬೇಕು ಅನ್ನೋದೇ ನನ್ನ ಆಸೆ. ದಯಮಾಡಿ ಅದು ಅರ್ಥ ಮಾಡ್ಕೊಂಡು ನೀವಿರ್ಬೋದು, ತಹಸೀಲ್ದಾರ್ ಇರ್ಬೋದು, ನಿಮ್ ಪಿಡಿಒಗಳಿರ್ಬೋದು, ನಿಮ್ ಪಿಡಿಒಗಳು ಕಂಟ್ರೋಲ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನೀವು ಪಾಪ ಕೆಲಸ ಹೇಳಿದ ತಕ್ಷಣ ಸ್ಪಂದಿಸ್ತೀರಿ, ನಿಮ್ ಪಿಡಿಒ ಸ್ಪಂದಿಸಿರೋದಿಲ್ಲ. ಅದನ್ನ ನೀವು ಕಂಟ್ರೋಲ್ ಮಾಡೋದು ನಿಮ್ ಜವಾಬ್ದಾರಿ, ಬೇರೆಯವ್ರಿಗೆ ನೀವು ಹೇಳ್ಬೇಡಿ. ಅವ್ರಾಗ್ಲೇ ನಿಮ್ಗೆ ಪಿಡಿಒಗಳು ಏನು ಕೆಲಸ ಮಾಡ್ಲಿಲ್ವಾ, ನಿಮ್ ಮಾತು ಕೇಳಿಲ್ವಾ, ನನ್ಗೆ ಒಂದು ಲಿಸ್ಟ್ ಹಾಕ್ಬಿಡಿ. ನಂದೇ ಆದ ಬೇನಲ್ಲಿ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕೋ ನಾನ್ ತಗೋತೀನಿ. ನಿಮ್ ಕೈ ಶಕ್ತಿ ಇಲ್ಲ ಅಂದ್ರೆ ನನಗೆ ಕೊಡಿ, ಇಂಥದ್ದು ಮಾತು ಕೇಳ್ತಾ ಇಲ್ಲ, ಇಂಥದ್ದು ಉದ್ದಟತನ ಇದೆ ಅಂತ ನನಗೆ ಕೊಡಿ, ನಂದೇ ಆದ ರೀತಿಯಲ್ಲಿ ಅವ್ರ ಮೇಲೆ ನಾನು ಕ್ರಮ ತಗೋತೀನಿ. ಇಂದು ತೊಂಡೆಬಾವಿ ಹೋಬಳಿ ಮಟ್ಟದಲ್ಲಿ ಈ ಸ್ವತ್ತು ವಿತರಣೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು, ತಾಲೂಕಿನಾದ್ಯಂತ ನಡೆಸಲಾಗುವುದು. ಸಾರ್ವಜನಿಕರು ಮಧ್ಯವರ್ತಿಗಳ ಬಳಿಗೆ ಹೋಗಬೇಡಿ, ನೇರವಾಗಿ ಅಧಿಕಾರಿಗಳಿಗೆ ನಿಮ್ಮ ದಾಖಲೆಗಳನ್ನು ನೀಡಿ ಈ ಸ್ವತ್ತು ಪಡೆದುಕೊಳ್ಳಿ. ಯಾರಾದರೂ ಹಣಕ್ಕೆ ಬೇಡಿಕೆ ಇಡಿಸಿದರೆ ಅಥವಾ ನಿಮ್ಮ ಕೆಲಸ ವಿಳಂಬವಾದರೆ ನಮ್ಮ ಗಮನಕ್ಕೆ ತನ್ನಿ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುತ್ತೇವೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ 10,000 ಬಡವರಿಗೆ ನಿವೇಶನ ವಿತರಿಸಬೇಕಿದೆ. ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಸಹಕಾರಿ ಜಮೀನುಗಳಿವೆ ಎಂಬುದನ್ನು ಗುರುತಿಸಬೇಕು ಎಂದು ಸೂಚಿಸಿದರು. ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ ಮಾತನಾಡಿ, ಹಕ್ಕುಪತ್ರ ನೀಡಿದ್ದರೂ ದಾಖಲೆಗಳಲ್ಲಿ ಸರ್ವೆ ನಂಬರ್ ಬರುತ್ತಿರುವ ದೂರುಗಳಿವೆ. ಕಾನೂನು ವ್ಯಾಪ್ತಿಯಲ್ಲಿ ಪರಿಹಾರ ಸೂಚಿಸಲಾಗುವುದು. ಶಾಸಕರ ಸೂಚನೆಯಂತೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ಮನೆ ಮನೆಗೆ ಹೋಗಿ ದಾಖಲೆಗಳನ್ನು ಸಂಗ್ರಹಿಸಿ ಈ ಸ್ವತ್ತು ವಿತರಿಸಲಾಗುವುದು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.